ನಮಸ್ಕಾರ ಕಲಬುರ್ಗಿ, ವೆಲ್ಕಮ್ ಟು ಪ್ರಜ್ವಲ್ ಬ್ಲಾಗ್ಸ್. ಗೋಪ್ರೋ ತೊಗೊಂಡು 3 ತಿಂಗಳಾಗ್ಯದ. ಇವಾಗ ಬ್ಲಾಗ್ ಶೂಟ್ ಮಾಡತ್ತೀನಿ. ಯಾಕಂತ ಕೇಳಬೇಡಿ. ಇವತ್ತಿನ ಬ್ಲಾಗ್ನಾಗ ಏನು ಸ್ಪೆಷಲಪ್ಪ ಅಂತಂದ್ರೆ ನಾವು ಒಂದು ಎಂಟಾರ್ಕಿಂದ ರಿವ್ಯೂ ಮಾಡತ್ತೀನಿ. ಅದು ಎಂಟಾರ್ಕ್ ಇಂಥ ಎಂಟಾರ್ಕ್ ಅಲ್ಲ, ವಿರಾಟ್ ಕೊಹ್ಲಿ ಎಡಿಷನ್ ಎಂಟಾರ್ಕ್. ಅಂಥ ಎಡಿಷನ್ ಕಂಪ್ನಿ ಕಡೆಯಿಂದ ಬಿಟ್ಟಿಲ್ಲ. ಸೊ ಬೈ ಬೀಯಿಂಗ್ ವಿರಾಟ್ ಕೊಹ್ಲಿ ಫ್ಯಾನ್ ನಾನೇ ಮಾಡ್ಕೊಂಡೆ. ವಿರಾಟ್ ಕೊಹ್ಲಿ ಎಡಿಷನ್ ಒಳಗೆ ನೀವು ಒಂದು ಸಿಗ್ನೇಚರ, ಒಂದು ಫೋಟೋ ಅಷ್ಟೇ ಸಿಗ್ತದೆ. ಇದು ನಾನು ಫಸ್ಟ್ ರಿವ್ಯೂ ಅದ. ಏನರ ಮಿಸ್ಟೇಕ್ಸ್ ಇದ್ರೆ ಪ್ಲೀಸ್ ಇಗ್ನೋರ್ ಮಾಡಿರಿ. ಮತ್ತು ಪೂರಾ ವ್ಲಾಗೆ ಇಗ್ನೋರ್ ಮಾಡಂಗಿದ್ದೀರಿ. ಎಂಟಾರ್ಕ್ ಬಂದು 6 ವರ್ಷ ಆಗ್ಯದ. ಈಗೇನು ರಿವ್ಯೂ ಮಾಡ್ತೇನೆ ಅಂತ ಕೇಳಬೇಡ್ರಿ. ಯಾಕಂದ್ರೆ ನಿಮಗೆ ಫಸ್ಟಿಗೆ ಹೇಳೀನಿ ಏನರ ಮಿಸ್ಟೇಕ್ಸ್ ಇದ್ರೆ ಇಗ್ನೋರ್ ಮಾಡ್ರಿ ಅಂತ. ಈಗ ನಾ ಡೈರೆಕ್ಟ್ ರಿವ್ಯೂ ಸ್ಪಾಟಿಗೆ ಹೋಗ್ತೀನಿ. ಅಲ್ಲಿ ತನಕ ನೀವು ಒಂದು ಸಿನಿಮ್ಯಾಟಿಕ್ ಎಂಜಾಯ್ ಮಾಡಿರಿ. ರಿವ್ಯೂ ಸ್ಟಾರ್ಟ್ ಮಾಡೋಕೆ ಮೊದಲು ಒಂದು ಮಾತು ಹೇಳ್ತೀನಿ. ಎಂಟಾರ್ಕ್ ಒಂದು ಗಾಡಿ ಅಲ್ಲ, ಅದು ಒಂದು ಇಮೋಷನ್. ನಿಮ್ಮ ಮನ್ಯಾಗ ಗಾಡಿ ಬೇಡ, ಸ್ಕೂಟೀಸ್ ಕೊಡ್ತೀನಿ ಅಂತಂದ್ರೆ ಎಂಟಾರ್ಕ್ ಇಸ್ ದ ಬೆಸ್ಟ್ ಆಪ್ಷನ್. ಫಸ್ಟಿಗೆ ನಾವು ಇದ್ರ ಲುಕ್ಸ್ ಮೇಲೆ ಹೋಗೋಮಿ. ಇದ್ರ ಲುಕ್ಸ್ ಯಾರಿಗೆ ಇಷ್ಟ ಆಗಲ್ಲ, ಒಂದು ಟೋಟಲಿ ಒಂದು ಸ್ಪೋರ್ಟಿ ಲುಕ್, ಒಂದು ಬೈಕಿನ ಲುಕ್ಕೇ ಕೊಟ್ಟಾರ ಇದಕ್ಕೆ. ನೆಕ್ಸ್ಟ್ ಇದ್ರ ಪ್ರೈಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾ ತೊಗೊಂಡಾಗ 1,30,000 ಇತ್ತು. ನಾ ತೊಗೊಂಡು 2 ವರ್ಷ ಆಗ್ಯದ. ಈಗ ಒಂದು 10-15 ಸಾವಿರ ಕಡಿಮೆ ಆಗಿರ್ಬೇಕು. ಫ್ರಂಟ್ಲಿಂದ ನೋಡೋಣ ನಿಮ್ಗೆ ಕಾಣಿಸಿದ ಡೈರೆಕ್ಟ್ ಇವು LED ಹೋಗ್ತಾವ. ಇವು LED ನನಗೇನು ಅಷ್ಟು ಇಷ್ಟ ಆಗಿಲ್ಲ ಲಾಂಗ್ ರೈಡ್ಸ್ ಅಲ್ಲಕ. ಬಟ್ ಶಾರ್ಟ್ ರೈಡ್ಸ್ ಒಳಗೆ, ಸಿಟಿ ಒಳಗೆ ಭಾಳ ಎಫೆಕ್ಟಿವ್ ಅವ. ಹಾಗೆ ನಂಗೊಂದು ಪ್ರಾಬ್ಲಮ್ ಏನು ಅನ್ಸೈತೆ ಅಂದ್ರೆ 2 ವರ್ಷ ಆದಮೇಲೆ ಈ ಗಾಡಿ ಹೆಡ್ಲೈಟ್ ಮತ್ತು ಇಂಡಿಕೇಟರ್ಸ್ ಎರಡೂ ಡಿಮ್ ಆಗ್ಯಾವ ಅಂತ ಅನ್ಸ್ಲತ್ತದ. LED ಮತ್ತು ಇಂಡಿಕೇಟರ್ಸ್ ಡಿಮ್ ಆಗ್ಯಾವ ಏನು ಗೊತ್ತಿಲ್ಲ. ಬ್ಯಾಟ್ರಿ ಪ್ರಾಬ್ಲಮ್ಮು ಇರ್ಬೋದು, ಯಾಕಂದ್ರೆ 2 ವರ್ಷ ಆಯಿತು. ಹೆಡ್ಲೈಟ್ ಬಾಜು ನೋಡಿದ್ರೆ ಕಟ್ಸ ಕರ್ವ್ಸ ಭಾಳ ಕಾಣ್ತಾವ. ಅದರ್ಲಿಂತ ಈ ಗಾಡಿಗೆ ಒಂದು ಸ್ಪೋರ್ಟಿ ಲುಕ್ ಕಾಣ್ತದೆ. ಇದ್ರಾಗ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ರೆ, ಮತ್ತು ಇದ್ರಾಗ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಅಂತೇಳಿ ಒಂದು ಫೀಚರ್ ಅದ. ಅದರ್ಲಿಂತ ನೀವು ಕಾಲ್ ನೋಟಿಫಿಕೇಷನ್ ಏನಾರ ಬಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಇದ್ರೊಳಗೆ ರೈಡಿಂಗ್ ಮೋಡ್ಸ್ ಭೀ ಇದಾವೆ. ಸ್ಪೋರ್ಟ್ಸ್ ಮೋಡ, ಲ್ಯಾಪ್ ಮೋಡ. ಇವೇ ನನಗೆ ಅಷ್ಟು ಡಿಫ್ರೆನ್ಸ್ ಅನಿಸಿಲ್ಲ, ಬಟ್ ಓಕೆ. ನೆಕ್ಸ್ಟ್ ಇದ್ರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಂತಂದ್ರೆ ನಿಮಗೊಂದು ಇನ್ಸಿಡೆಂಟ್ ಹೇಳ್ತೀನಿ. ಗಾಡಿ ಹಿಂಗೆ ಆನ್ ಇತ್ತು. ನಮ್ಮ ಫ್ರೆಂಡ್ ಬಂದು ಹಿಂಗೆ ರೇಸ್ ಮಾಡಿದ್ರೆ ವೀಲಿ ಆಗಿತ್ತು. ಯಾವ್ದಾರು ಒಂದು ಗಿಡ ಇತ್ತು, ಗಿಡಕ್ಕೆ ಹೋಗಿ ಗುದ್ದಿತ್ತು. ಬಟ್ ಅದು ಅಷ್ಟೆಲ್ಲ ಆದ್ರೂ ಏನೂ ಒಂದು ಸ್ಕ್ರ್ಯಾಚ್ನೂ ಆಗಿಲ್ಲ. ಮೇ ಬಿ ಇದು ಗಾಡಿ ಇದ್ದಿದ್ದು ಸಲ ಕೊಡೋದು ಏನೂ ಗೊತ್ತಿಲ್ಲ, ಬಟ್ ಏನೂ ಆಗಿಲ್ಲ. ಇದ್ರ ಸೀಟ್ಸ್ ಭಾಳ ಸಾಫ್ಟ್ ಅವ. ಹಾಗೆ ಬ್ಯಾಕಿಗೆ ಬಂದ್ರೆ ಇಲ್ಲಿ ನಿಮಗೆ ವ್ಯಾಂಡ್ಸ್ ಕಾಣ್ತಾವ. ಇದು ಕಾರ್ಬನ್ ಫೈಬರ್ ಇದ್ದಿದ್ದದ. ಇವು ಫೇಕ್ ಅವ, ಅಂದ್ರೂ ಒಂದು ಸ್ಪೋರ್ಟಿ ಲುಕ್ ಕೊಡ್ಲಿಕ್ಕೆ ಭಾಳ ಇನ್ವಾಲ್ವ್ ಮಾಡ್ತಾವೆ ಇವು. ಇರೋ ಎಲ್ಲ ಸ್ಕೂಟಿದಾಗೆ ಇದ್ರ ಟೇಲ್ ಲೈಟ್ ಭಾಳ ಚಂದದ. ಟೈರ್ಸ್ ಬಗ್ಗೆ ಮಾತಾಡಿದ್ರೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಭಾಳ ಗ್ರಿಪ್ ಕೊಡ್ತಾವೆ. ನಾ 14,000 ಕಿಲೋಮೀಟರ್ ಆದಮೇಲೆ ಚೇಂಜ್ ಮಾಡೀನಿ. ಇಂಜನ್ ಬಗ್ಗೆ ಹೇಳ್ಬೇಕಂದ್ರೆ ಇದ್ರಾಗ 9.4 ಹಾರ್ಸ್ ಪವರ್ ಅದ, 10.5 ನ್ಯೂಟನ್ ಮೀಟರ್ ಟಾರ್ಕ್ ಅದ. ಸ್ಟೋರೇಜ್ ಬಗ್ಗೆ ಹೇಳ್ಬೇಕಂತಂದ್ರೆ ಕಂಪೇರ್ ಟು ಅದರ್ ಸ್ಕೂಟರ್ಸ್ ಭಾಳ ಅದ. ಇಲ್ಲಿ ಒಂದು LED ಲೈಟ್ ಪ್ಲಸ್ ಒಂದು USB ಕೊಟ್ಟಾರ. ಇದ್ರ ಟ್ಯಾಂಕ್ ಕೆಪಾಸಿಟಿ 6 ಲೀಟ್ರ್ ಅದ. ಮೈಲೇಜ್ ಕಡೆ ಹೋದ್ರೆ 40 ಭಾಳ ರೇರ್ 40 ಬರೋದು, 35 ತನಕ ಬರ್ತದೆ. ಇದ್ರ ಎಕ್ಸಾಸ್ಟ್ ನೋಡ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತದೆ, ಅದನ್ನು ಒಂದ್ಸಲ ಕೇಳಿಸ್ತೀನಿ. ಇದ್ರ ಎಕ್ಸಾಸ್ಟ್ ಯಾಕೆ ಗಾಡಿಗೂ ಮೀರಿಸ್ತು ನೋಡ್ರಿ. ಈಗ ರೈಡ್ ಮಾಡಂಬರ್ರಿ. ಲೆಟ್ಸ್ ರೈಡ್. ಪಿಕಪ್ಪರ ನೆಕ್ಸ್ಟ್ ಲೆವೆಲ್ ಅದ. ಎಂಟಾರ್ಕಿನ ಪಿಕಪ್ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಬ್ರೇಕಿಂಗ್ ಟೆಸ್ಟ್ ಮಾಡೋಣ. ಸ್ಕಿಡ್ಡೇ ಆಗಲ್ಲ ನಿಮ್ಮ ಗಾಡಿ. 2025 ಒಳಗೆ ನೀವು ಏನಾರ ಸ್ಕೂಟಿ ತೊಗೋಬೇಕಲ್ಲತ್ರಿ ಅಂದ್ರೆ ನಿಮಗೆ ಬೆಸ್ಟ್ ಆಪ್ಷನ್ ಏನಂದ್ರೆ ಎಂಟಾರ್ಕ. ಈಗ ನಾ ರೆಕಾರ್ಡ್ ಮಾಡೋ ಫೋನ್ ಯಾವುದಂತಾರೆ S24 ಅಲ್ಟ್ರಾ. ಈ ಫೋನಿಂದು ನಿಮಗೆ ರಿವ್ಯೂ ಬೇಕಂದ್ರೆ ಮಾಡ್ತೀನಿ. ಕಮೆಂಟ್ನಾಗ ಹೇಳ್ರಿ. ಇವತ್ತಿನ ಬ್ಲಾಗ್ನ ಇಷ್ಟೇ ಸಾಕು. ಬಾಯ್.